ಹಲೋ ಸ್ಟೂಡೆಂಟ್ಸ್, ಇವತ್ತು ಟೈಮ್ ರೇಷ್ಯೂ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲು ಟೈಮ್ ರೇಷ್ಯೂ ಅಂದರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಬ್ರೀಫಾಗಿ ತಿಳ್ಕೊಂಡಿದ್ವಿ. ಇವತ್ತು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. 2 ಮಾರ್ಕ್ಸ್ಗೆ ವಾಟ್ ಈಸ್ ದಿ ಟೈಮ್ ರೇಷ್ಯೂ ಅಂತ ಕೊಟ್ಟರೆ, ಟೈಮ್ ರೇಷ್ಯೂ ಇಸ್ ದ ರೇಷ್ಯೂ ಬಿಟ್ವೀನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ period. Time ratio, it is one of the ratio, that is the ratio between the pre-incorporation period and post-incorporation period. Pre-incorporation period ಮತ್ತು post-incorporation period ಈ ಪೀರಿಯಡ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಆ ಪೀರಿಯಡ್ಗಳಿಗೆ ನಾವು ರೇಷ್ಯೋನ ಕಂಡುಹಿಡಿದ್ರೆ ದಟ್ ಈಸ್ ದ ಟೈಮ್ ರೇಷ್ಯೂ. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಸ್ ಫಾಲೋಸ್. ನಮಗೆ ಪ್ರಾಬ್ಲಮಲ್ಲಿ 3 ಡೇಟ್ಸ್ಗಳನ್ನು ಕೊಡ್ತಾರೆ. ಒಂದು ಡೇಟ್ ಆಫ್ ಪರ್ಚೇಸ್ ಆರ್ ಟೇಕ್ ಓವರ್, ಅಥವಾ ಅದನ್ನು ಡೇಟ್ ಆಫ್ ಅಕ್ವಿಸಿಷನ್ ಅಂತಲೂ ಕರಿಬೋದು. ಇನ್ನೊಂದು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಡ್ತಾರೆ. ನೆಕ್ಸ್ಟ್ ಕ್ಲೋಸಿಂಗ್ ಡೇಟ್ ಕೊಡ್ತಾರೆ. ಈ 3 ಡೇಟ್ಗಳ ಮುಖಾಂತರ ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಎಲ್ಲಿಂದ ಎಲ್ಲಿಗೆ, ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಎಲ್ಲಿಂದ ಎಲ್ಲಿಗೆ ಅನ್ನೋದು ಫಸ್ಟು ಗುರುತಿಸ್ಕೊಳ್ಬೇಕಾಗತ್ತೆ. ಡೇಟ್ ಆಫ್ ಅಕ್ವಿಸಿಷನಿಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್ವರೆಗೆ, ದಿಸ್ ಇಸ್ ದ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಡೇಟ್ ಆಫ್ ಇನ್ಕಾರ್ಪೊರೇಷನಿಂದ ಕ್ಲೋಸಿಂಗ್ ಡೇಟ್, ದಿಸ್ ಇಸ್ ದ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಮಂತ್ಸು ಅಥವಾ ಡೇಸ್ ಬರುತ್ತೆ, ಸಾಮಾನ್ಯವಾಗಿ ಮಂತ್ಸಲ್ಲಿ ಲೆಕ್ಕ ಹಾಕ್ತಾ ಹೋಗ್ತೀವಿ. ಎಷ್ಟು ಮಂತ್ಸ್ ಬರುತ್ತೆ ಅದನ್ನು ನೋಡ್ತಾ ಹೋಗೋದು. ನೆಕ್ಸ್ಟ್ ಡೇಟ್ ಆಫ್ ಇನ್ಕಾರ್ಪೊರೇಷನಿಂದ ಕ್ಲೋಸಿಂಗ್ ಡೇಟ್ಗೆ ಎಷ್ಟು ಮಂತ್ಸ್ ಬರುತ್ತೆ ನೋಡ್ತಾ ಹೋಗೋದು. ಮತ್ತು ಈ ಮಂತ್ಸ್ ಮತ್ತು ಈ ಮಂತ್ಸ್ಗೆ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ರೇಷ್ಯೋನ ಫಾರ್ಮ್ ಮಾಡಿದ್ರೆ ಆಗ ಟೈಮ್ ರೇಷ್ಯೂ ಬರುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ 3 ಡೇಟ್ಗಳನ್ನು ಕೊಟ್ಟಿರ್ತಾರೆ. ಡೇಟ್ ಆಫ್ ಅಕ್ವಿಸಿಷನ್ ಫಾರ್ ಎಕ್ಸಾಂಪಲ್ 1st January 2015 ಅಂದ್ಕೊಳ್ಳೋಣ. ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st May 2015. ಕ್ಲೋಸಿಂಗ್ ಡೇಟ್ 31st December 2015. ಇಲ್ಲಿ ಮೊದಲು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಲ್ಲಿಂದ ಎಲ್ಲಿಗೆ ಅಂತ ಗುರುತಿಸ್ಕೊಳ್ಬೇಕು. ನಮಗೆ ಗೊತ್ತಿರಬೇಕು ಡೇಟ್ ಆಫ್ ಅಕ್ವಿಸಿಷನಿಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್ವರೆಗೆ, ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಡೇಟ್ ಆಫ್ ಇನ್ಕಾರ್ಪೊರೇಷನಿಂದ ಕ್ಲೋಸಿಂಗ್ ಡೇಟ್. ಇದು ಪ್ರೀ, ಇದು ಪೋಸ್ಟ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಮಂತ್ಸ್ ಬರುತ್ತೆ ಅಂತ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ನೋಡಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅಂದರೆ 1st May ಇಂದ ಪೋಸ್ಟ್ ಇನ್ಕಾರ್ಪೊರೇಷನ್ ಆಗುತ್ತೆ. ಇಲ್ಲಿಗೆ 4 ಮಂತ್ಸು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆಗುತ್ತೆ. ಅದೇ ರೀತಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ದು ಅಂತ ಹೇಳಿದ್ರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಟೋಟಲ್ 8 ಮಂತ್ಸು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ನಮಗೆ ಸಿಗ್ತಾ ಹೋಗ್ತಿದೆ ಈ ಒಂದು ಎಕ್ಸಾಂಪಲಲ್ಲಿ. ಸೊ ಟೈಮ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 4 ಮಂತ್ಸ್ ಇಸ್ ಟು 8 ಮಂತ್ಸ್, ದಟ್ ಈಸ್ 4:8. ನಾವು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಆದಷ್ಟು ಸಿಂಪಲ್ಲಾಗಿದ್ದರೆ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ 4 1s 4 2s 1:2 ಮಾಡ್ಕೊಳ್ತೀವಿ. ಟೈಮ್ ರೇಷ್ಯೋನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಟೈಮ್ ರೇಷ್ಯೋ ಆಗಿರ್ಬೋದು, ಸೇಲ್ಸ್ ರೇಷ್ಯೋ ಆಗಿರ್ಬೋದು, ಅಥವಾ ಬೇರೆ ರೇಷ್ಯೋಗಳನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ನ ಅಥವಾ ಇನ್ಕಮ್ಸನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಅಪೋರ್ಷನ್ಮೆಂಟ್ ಮಾಡೋದಕ್ಕೆ. ನಾವೀಗ ಟೈಮ್ ರೇಷ್ಯೋ ಬೇಸಿಸ್ ಆಗಿ ಇಟ್ಕೊಂಡು ಯಾವೆಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಅಪೋರ್ಷನ್ಮೆಂಟ್ ಮಾಡ್ತೀವಿ ಅಂತ ನೋಡೋಣ. ಟೈಮ್ ರೇಷ್ಯೋ ಇಸ್ ದ ಬೇಸ್ ಫಾರ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಸಹ ನಾವು ಟೈಮ್ ರೇಷ್ಯೋನ ಯೂಸ್ ಮಾಡ್ಕೊಳ್ತೀವಿ. ಸೊ ಯಾವ್ಯಾವ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ದ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಟೈಮ್ಗೆ ರಿಲೇಟ್ ಆಗಿರ್ತಕ್ಕಂಥ ಎಲ್ಲ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸು. ಎಕ್ಸಾಂಪಲ್ಸ್ ಕೊಡೋದಾದರೆ ಸ್ಯಾಲ್ರೀಸ್, ರೆಂಟ್, ರೇಟ್ಸ್, ಇನ್ಶೂರೆನ್ಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಟೆಲಿಫೋನ್ ಚಾರ್ಜಸ್, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಜನರಲ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ಎಕ್ಸೆಟ್ರಾ. ನೋಡಿ ನಾವೆಲ್ಲ ಪ್ರಾಬ್ಲಮ್ಸನ್ನು ಮಾಡೋದು ಈ ಒಂದು ಬೇಸಿಸನ್ನು ನೋಡಿಕೊಂಡೇನೆ. ಅದರಿಂದ ಯಾವ್ಯಾವ ಇಲ್ಲಿ ಎಕ್ಸ್ಪೆನ್ಸಸ್ಗಳನ್ನು ಕೊಡ್ತಾ ಹೋಗ್ತಾರೆ ಪ್ರಾಬ್ಲಮ್ಗಳಲ್ಲಿ. ಸ್ಯಾಲ್ರೀಸ್ ಕೊಡ್ತಾರೆ, ಟೋಟಲ್ 1 year ಸ್ಯಾಲ್ರೀಸ್ ಕೊಡ್ತಾರೆ. ಅದನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ರೇಷ್ಯೋ ಮೇಲೆ. ಅದು ನಮಗೆ ಗೊತ್ತಿರಬೇಕು. ಸ್ಯಾಲ್ರೀಸು, ರೆಂಟು, ರೇಟ್ಸ್, ಇನ್ಶೂರೆನ್ಸ್ ಅಂತ ಕೊಟ್ಟರೆ ಆಗ ನಾವು ಟೈಮ್ ರೇಷ್ಯೋನ ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ನಾನು ಇನ್ನೊಂದು ಶಾರ್ಟ್ ಕೊಡ್ತೀನಿ, ಅದನ್ನು ನೋಟ್ಸಲ್ಲಿ ಹಾಕಿ. ಅದಕ್ಕೂ ಮುಂಚೆ ಇವೆಲ್ಲನೂ ಸಹ ನಮಗೆ ಪ್ರಾಬ್ಲಮಲ್ಲಿ ಬೇಕಾಗಿರೋದ್ರಿಂದ ಇದನ್ನು ಸ್ವಲ್ಪ ಆಗಾಗ ಓದ್ತಾ ಇರಿ. ನೋಡಿ ಟೈಮ್ ರೇಷ್ಯೋ ಅಂತ ಹೇಳಿದ್ರೆ ಯಾವ ಎಕ್ಸ್ಪೆನ್ಸಸ್ಗಳು ಬಂದಾಗ ನಾವು ಟೈಮ್ ರೇಷ್ಯೋನ ಯೂಸ್ ಮಾಡಬೇಕಂದ್ರೆ ಸ್ಯಾಲ್ರೀಸ್, ರೆಂಟ್ಸ್ ಇವೆಲ್ಲನೂ ಸಹ. ಸೊ ಈಗ ಇದರಲ್ಲಿ ಈ ಸ್ಯಾಲ್ರೀಸ್ ಇದೆಯಲ್ಲ, ಎಸ್ಪೆಷಲಿ ಸ್ಯಾಲ್ರೀಸ್, ಈ ಸ್ಯಾಲ್ರೀಸನ್ನು ನಾವು ಟೈಮ್ ರೇಷ್ಯೋನ ಯೂಸ್ ಮಾಡಿಕೊಂಡು ಅಪೋರ್ಷನ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಎಲ್ಲ
ಟೈಮಲ್ಲೂ ಸಹ ಎಲ್ಲ ಸಿಚುಯೇಷನಲ್ಲೂ ಟೈಮ್ ರೇಷನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ಮು ತಪ್ಪಾಗಿ ಬರುತ್ತೆ, ಅಪೋರ್ಷನ್ಮೆಂಟು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವ ರೇಷಿಯೋನ ಯೂಸ್ ಮಾಡ್ಬೋದು ಟೈಮ್ ರೇಷಿಯೋಗೆ ಬದಲಾಗಿ ಎಕ್ಸ್ಪೆಷಲಿ ಫಾರ್ ಸ್ಯಾಲ್ರೀಸಿಗೆ ಯಾವ ರೇಷಿಯೋನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ರೇಷಿಯೋ ಇದೆ, ವೆಯ್ಟೆಡ್ ರೇಷಿಯೋ ಅಥವಾ ವೆಯ್ಟೆಡ್ ಟೈಮ್ ರೇಷಿಯೋ. ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಯಾಲ್ರೀಸ್ ಅಂತ ಬಂದಾಗ ಟೈಮ್ ರೇಷಿಯೋ ಯೂಸ್ ಮಾಡಬೇಕು ಅಂತ ಇದ್ದೀವಿ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಟೈಮ್ ರೇಷಿಯೋ ಯೂಸ್ ಮಾಡಬಾರ್ದು, ವೆಯ್ಟೆಡ್ ಟೈಮ್ ರೇಷಿಯೋ ಅಂತ ಯೂಸ್ ಮಾಡಬೇಕು. ಹಾಗಾದರೆ ಯಾಕೆ, ಏನಂತ ಸಿಚುಯೇಷನ್ಸ್ ಅಂತ ಹೇಳಿದ್ರೆ ನೋಡಿ, ಇಯರ್ ಪೂರ್ತಿ ನಾವು ಕೊಡ್ತಕ್ಕಂತಹ ಸ್ಯಾಲ್ರೀಸಲ್ಲಿ ಏನು ಅಂದರೆ ಹೆಚ್ಚು ಕಡಿಮೆ ಆಗದೆ ಇರೋದು, ಎಂಪ್ಲಾಯೀಸ್ ಇನ್ಕ್ರೀಸ್ ಆಗದೇ ಇದ್ದಾಗ ಫಸ್ಟಿಂದ ಲಾಸ್ಟ್ವರೆಗೂ, ಈಗ ನಮ್ಮ 1 ಇಯರಲ್ಲಿ ಫಸ್ಟ್ ಮಂತ್ ಎಷ್ಟು ಜನ ಇದ್ದಾರೆ ಎಂಪ್ಲಾಯೀಸ್ ಅಂದರೆ 10 ಮಂತ್ಸ್, ಇಯರ್ ಎಂಡಿಂಗಲ್ಲೂ 10 ಮೆಂಬರ್ಸೇ ಇದ್ದಾರೆ, 10 ಮಂತ್ಸ್ ಅಲ್ಲ 10 ಎಂಪ್ಲಾಯೀಸೇ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಕೊನೆಗೂ 10 ಎಂಪ್ಲಾಯೀಸೇ ಇದ್ದಾರೆ. ಈ ಥರ ಇದ್ದಾಗ ಕಾನ್ಸ್ಟೆಂಟಾಗಿದ್ದಾಗ ನಾವು ಟೈಮ್ ರೇಷಿಯೋನ ಯೂಸ್ ಮಾಡ್ತೀವಿ. ಒಂದು ವೇಳೆ ಎಂಪ್ಲಾಯೀಸಲ್ಲಿ ಇನ್ಕ್ರೀಸ್ ಆದರೆ, ನಂಬರ್ ಆಫ್ ಎಂಪ್ಲಾಯೀಸು ಇನ್ಕ್ರೀಸ್ ಆದರೆ ಆಗ ನಾವು ಟೈಮ್ ರೇಷಿಯೋನ ಮಾಡಬಾರ್ದು, ವೆಯ್ಟೆಡ್ ಟೈಮ್ ರೇಷಿಯೋ ಅಥವಾ ವೆಯ್ಟೆಡ್ ರೇಷಿಯೋನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಹಾಗಾದರೆ ಈ ವೆಯ್ಟೆಡ್ ರೇಷಿಯೋ ಅಂದರೆ ಏನು, ಯಾಕೆ ನಾವು ಟೈಮ್ ರೇಷಿಯೋನ ಯೂಸ್ ಮಾಡಬಾರ್ದು, ಇದು ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಎಕ್ಸಾಂಪಲನ್ನು ನೋಡೋಣ, ಆಗ ನಮಗೆ ಗೊತ್ತಾಗತ್ತೆ ಟೈಮ್ ರೇಷಿಯೋ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ, ಈಗ ಯಾವುದೋ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ನ January 1 ಅಕ್ವೈರ್ ಮಾಡಿದ್ದಾರೆ, ಇದು ಡೇಟ್ ಆಫ್ ಅಕ್ವಿಸಿಷನ್, ಇದು ಡೇಟ್ ಆಫ್ ಇನ್ಕಾರ್ಪೊರೇಷನ್, ಇದು ಕ್ಲೋಸಿಂಗ್ ಡೇಟ್. January 1 ಎನ್ನು ಒಬ್ಬ ಎಂಪ್ಲಾಯಿ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ. ಓಕೆ, ಒಬ್ಬ ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದಾನೆ. 1 ಮೇಯಿಂದ ಇನ್ನೊಬ್ಬ ಎಂಪ್ಲಾಯಿನ ನಾವು ಅಪಾಯಿಂಟ್ ಮಾಡ್ಕೊಳ್ತೀವಿ. ಓಕೆ, ಫಸ್ಟು ಒಬ್ಬ ಎಂಪ್ಲಾಯಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ, ಅವನ ಹೆಸರು ಎ. ನೆಕ್ಸ್ಟ್ 1 ಮೇಯಿಂದ ಅಂದರೆ ಯಾವತ್ತು ಇನ್ಕಾರ್ಪೊರೇಟ್ ಆಗಿದೆ ಅವತ್ತಿಂದ ಇನ್ನೊಬ್ಬ ಎಂಪ್ಲಾಯಿನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದೀವಿ, ಅವನ ಹೆಸರು ಬಿ. ಈಗ ನೋಡಿ, ಎಂಪ್ಲಾಯಿ ಎಗೆ 100 ರೂಪಾಯಿ ಪರ್ ಮಂತ್, 100 ರೂಪೀಸ್ ಪರ್ ಮಂತ್ ಕೊಡ್ತಾ ಇದ್ದೀವಿ ಸ್ಯಾಲ್ರಿ ಆಗಿ, ಬಿಗೂ ಸಹ 100 ರೂಪೀಸ್ ಪರ್ ಮಂತ್ ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ಗೊತ್ತಾಯ್ತಾ? ಸೊ ಈಗ ನಮಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಬರುತ್ತೆ ಅಂದರೆ, ಪ್ರೀ ಇನ್ಕಾರ್ಪೊರೇಷನ್ ಅಂದರೆ ಜನವರಿಯಿಂದ ಏಪ್ರಿಲ್, ಜನವರಿ ಫೆಬ್ರವರಿ ಮಾರ್ಚ್ 4 ಮಂತ್ಸ್, ಉಳಿದಿದ್ದು ಇಲ್ಲಿ 8 ಮಂತ್ಸ್ ಆಗುತ್ತೆ. ಹೌದಾ? ಈಗ ನಮಗೆ ಟೈಮ್ ರೇಷಿಯೋ ಅಂದರೆ ಗೊತ್ತು, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಷ್ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟಾಗುತ್ತೆ, 4:8 ಆರ್ 1:2. ಈಗ ನಮಗೆ ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿ ಎಷ್ಟು, ಟೋಟಲ್ ಸ್ಯಾಲ್ರಿ ಫಾರ್ 12 ಮಂತ್ಸ್, ಇಲ್ಲಿಂದ ಇಲ್ಲಿಗೆ ನಾವು ಅವರಿಬ್ಬರಿಗೂ ಸೇರಿ ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಆ ಕಂಪನಿ ಎಷ್ಟು ಪೇ ಮಾಡಿದೆ ಅಂತ ಹೇಳಿದ್ರೆ ಸ್ಯಾಲ್ರೀಸು ನೋಡಿ, ಫಾರ್ ಎಗೆ 100 ರೂಪಾಯಿ ತಿಂಗಳಿಗೆ ಅಲ್ವಾ, ಅವ್ನು ಜನವರಿಯಿಂದ ವರ್ಕ್ ಮಾಡಿದ್ದಾನೆ ಅಲ್ವಾ, ಜನವರಿಯಿಂದ ಡಿಸೆಂಬರ್ಗೆ ಅಂದರೆ ಅವನಿಗೆ 12 ಮಂತ್ಸ್ ಸ್ಯಾಲ್ರಿ ಬರಬೇಕಲ್ವಾ, 100 × 12 1200 ರೂಪೀಸ್ ಆಗುತ್ತೆ. ಬಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು, ಅವ್ನು ಜಾಯಿನ್ ಆಗಿರೋದು ಮೇಯಿಂದ, 1 ಮೇಯಿಂದ ಅಲ್ವಾ, ಇಲ್ಲಿ 31 ಡಿಸೆಂಬರ್ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಲ್ಲ, ಅವನಿಗೆ 8 ಮಂತ್ಸ್ದು ಬರಬೇಕಾಗತ್ತೆ. ಹೌದಾ? ಹಾಗಾದರೆ ಅವನಿಗೂ 100 ರೂಪೀಸೇ, 100 × 8 800. ಸೊ ಇಯರ್ ಎಂಡಲ್ಲಿ ಅವರಿಬ್ಬರಿಗೂ ನಾವು ಎಷ್ಟು ಪೇ ಮಾಡಿದ್ದೀವಿ ಅಂತ ಲೆಕ್ಕ ಹಾಕೋದಾದರೆ ಇಬ್ಬರಿಗೂ ಸೇರಿ ಎಗೆ 1200, ಬಿಗೆ 800, ಟೋಟಲ್ ಸ್ಯಾಲ್ರಿ ಪೇ ಟು ಎ ಆ್ಯಂಡ್ ಬಿ ಇಬ್ಬರಿಗೂ ಸೇರಿ 2000. ಈಗ ಈ 2000 ರೂಪೀಸ್ ಇದೆ, ಈ 2000 ರೂಪೀಸ್ ಟೋಟಲ್ ಸ್ಯಾಲ್ರಿ ಪೇಯ್ಡ್ ಆಗಿರುತ್ತೆ. ಪ್ರಾಬ್ಲಮಲ್ಲಿ ಹೆಂಗೆ ಕೊಡ್ತಾರೆ ಅಂದರೆ ಟೋಟಲ್ ಸ್ಯಾಲ್ರಿ ಈಸ್ 2000 ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ಇದನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಯಾವ್ಯಾವ ಎಂಪ್ಲಾಯಿಗೆ ಅಂತಲ್ಲ, ನಮಗಿಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಷ್ಟು ಅವಧಿಗೆ ಎಷ್ಟು ಸ್ಯಾಲ್ರಿ ಪೇ ಮಾಡಿದ್ದೀವಿ, ಸ್ಯಾಲ್ರಿ ರೂಪದಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಪೇ ಮಾಡಿದ್ದೀವಿ, ಇದರಲ್ಲಿ ಎಷ್ಟು ಸ್ಯಾಲ್ರಿ ಪೇ ಮಾಡಿದ್ದೀವಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಅಂತ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಸೊ 2000 ಟೋಟಲ್ ಕೊಟ್ಟಿದ್ದೀವಿ, ಪ್ರೀ ಇನ್ಕಾರ್ಪೊರೇಷನ್ಗೆ ಎಷ್ಟಾಗುತ್ತೆ, ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಎಷ್ಟಾಗುತ್ತೆ ಅಂತ. ಒಂದು ವೇಳೆ ನಾವು ಟೈಮ್ ರೇಷಿಯೋನ ಬೇಸಿಸ್ ಆಗಿಟ್ಕೊಂಡ್ರೆ, ಎಷ್ಟು ಬರುತ್ತೆ ನೋಡಿ. ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 1:2 ಅಂದರೆ 1 ಪ್ರೀ 2 ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಆಗುತ್ತೆ. ಈಗ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಎಷ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂತ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಟೋಟಲ್ ಸ್ಯಾಲ್ರಿ ಇಸ್ 2000,
ದ ರೇಷಿಯೋ ಈಸ್ 1:2. ಪ್ರೀ ಇನ್ಕಾರ್ಪೊರೇಷನ್ಗೆ 1 ಅಂದರೆ ಟೋಟಲ್ ಸ್ಯಾಲ್ರಿನ ಫಸ್ಟ್ ಡಿವೈಡ್ 3 ಮಾಡಿಬಿಟ್ಟು ಇಂಟು 1 ಮಾಡ್ಬೋದು, ಆ ರೀತಿ ಆದರೂ ಮಾಡ್ಬೋದು, ಅಥವಾ 1/3 ಅಂತಾದರೂ ತೊಗೋಬೋದು. ಸೊ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಸ್ಯಾಲ್ರಿ 666 ಅಂತ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ 2000 ಇಂಟು 2/3 ಆಗುತ್ತೆ, 1333 ಇಷ್ಟು ಕೊಟ್ಟಿದ್ದೀವಿ ಅಂತ ಟೈಮ್ ಬೇಸಿಸ್ ತೊಗೊಂಡ್ರೆ ನಮಗೆ ಬರ್ತಾ ಇರ್ತಕ್ಕಂಥ ಆನ್ಸರು. ಬಟ್ ಆ್ಯಕ್ಚುಯಲ್ ಪೇಯ್ಡ್ ಸ್ಯಾಲ್ರಿ ಫಾರ್ ಪ್ರೀ ಇನ್ಕಾರ್ಪೊರೇಷನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ನೋಡೋದಾದರೆ ನೋಡಿ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ನಮಗೆ ಎಷ್ಟು 4 ಮಂತ್ಸ್. ಈಗ ಈ 4 ಮಂತ್ಸಲ್ಲಿ ನಮಗೆ ಎಷ್ಟು ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ರು? ಓನ್ಲಿ ಮಾತ್ರ ವರ್ಕ್ ಮಾಡ್ತಿದ್ದ. ಅವ್ನಿಗೆ ಎಷ್ಟು ಕೊಡ್ತಾ ಇದ್ವಿ ಸ್ಯಾಲ್ರಿ? 100 ರೂಪೀಸ್. ಎಷ್ಟು ಮಂತ್ಸ್ ಆಗುತ್ತೆ? 4 ಮಂತ್ಸ್, 400 ರೂಪೀಸ್ ಕೊಟ್ಟಿದ್ವಿ, ಹೌದಾ? ಅಷ್ಟೇ ಪ್ರೀ ಇನ್ಕಾರ್ಪೊರೇಷನ್ನು. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮೇಯಿಂದ ಡಿಸೆಂಬರ್ವರೆಗೂ. ಮೇಯಿಂದ ಇಲ್ಲೇನಾದರೂ ಇನ್ನೊಬ್ಬರು ಜಾಯಿನ್ ಆದ, ಇವನ ಜೊತೆಗೆ ಇನ್ನೊಬ್ಬನು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ ಎಗೂ ಕೊಡಬೇಕು, ಅಲ್ಲಿಂದ ಬಿಗೂ ಸ್ಯಾಲ್ರಿ ಕೊಡಬೇಕು. ಎಗೆ 100 ರೂಪೀಸೇ, ಬಿಗೆ 100 ರೂಪೀಸು. ಉಳಿದಿರೋದು ಎಷ್ಟು ಮಂತ್ಸು? 8 ಮಂತ್ಸು. ಇವನಿಗೆ 8 ಮಂತ್ಸ್ದು, ಇವನಿಗೆ 8 ಮಂತ್ಸ್ದು. ಟೋಟಲ್ ಎಷ್ಟು ಕೊಡ್ತೀವಿ? 1600. ಅಂದರೆ ಪ್ರೀ ಇನ್ಕಾರ್ಪೊರೇಷನಲ್ಲಿ ನಿಜವಾಗ್ಲೂ ನಾವು ಪೇ ಮಾಡಿರೋದು 400, ಪೋಸ್ಟ್ ಇನ್ಕಾರ್ಪೊರೇಷನಲ್ಲಿ ಪೇ ಮಾಡಿರೋದು 1600. ಆದರೆ ಒಂದು ವೇಳೆ ನಮಗೆ ಟೈಮ್ ಬೇಸಿಸ್ 1:2 ಅಂತ ತೊಗೊಂಡ್ರೆ, 1:2 ತೊಗೊಂಡು ಈ 2000ನ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಅಪೋರ್ಷನ್ ಮಾಡಿದ್ರೆ ನಮಗೆ 6666 ಬರ್ತಾ ಇದೆ. ಆದರೆ ನಮಗೆ ಬರಬೇಕಾಗಿದ್ದು 400. ಆ್ಯಕ್ಚುಯಲಾಗಿ ಪೇ ಮಾಡಿರೋದು 400, ಪೋಸ್ಟಲ್ಲಿ ಪೇ ಮಾಡಿರೋದು 1600. ಆದರೆ ನಮಗೆ ಟೈಮ್ ಬೇಸಿಸ್ ತೊಗೊಂಡ್ರೆ ಬರ್ತಾ ಇರೋದು 1333. ಇದು ತಪ್ಪಾಗಿದೆಯಲ್ವಾ? ಆದ್ದರಿಂದನೇ ಇಂಥ ಸಂದರ್ಭದಲ್ಲಿ ಯಾವಾಗ ನಮಗೆ ಎಂಪ್ಲಾಯೀಸ್ ಏನಾದರೂ ಇನ್ಕ್ರೀಸ್ ಆಗಿದ್ದರೆ, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ಕ್ರೀಸ್ ಆಗಿದ್ದರೆ, ನಾವು ಟೈಮ್ ಬೇಸಿಸನ್ನು ಯೂಸ್ ಮಾಡ್ಕೊಳ್ಬಾರ್ದು ಸ್ಯಾಲ್ರೀಸನ್ನು ಅಪೋರ್ಷನ್ಮೆಂಟ್ ಮಾಡಲಿಕ್ಕೆ. ನಾವು ಅದಕ್ಕೆ ಯಾವ ರೇಷಿಯೋನ ಯೂಸ್ ಮಾಡ್ಕೊಳ್ಬೇಕಂದ್ರೆ ವೆಯ್ಟೆಡ್ ಟೈಮ್ ರೇಷಿಯೋನ ಯೂಸ್ ಮಾಡ್ಕೊಳ್ತೀವಿ. ಹಾಗಾದರೆ ವೆಯ್ಟೆಡ್ ಟೈಮ್ ರೇಷಿಯೋ ಅಂದರೆ ಏನು ಅಂತ ನೋಡೋಣ. ನೋಡಿ, ವೆಯ್ಟೆಡ್ ರೇಷಿಯೋ ಅಥವಾ ವೆಯ್ಟೆಡ್ ಟೈಮ್ ರೇಷಿಯೋ ಅಂದರೆ, ವೆಯ್ಟೆಡ್ ರೇಷಿಯೋ ಇಸ್ ದ ರೇಷಿಯೋ which is calculated by considering both the time as well as the number of employees engaged in pre-incorporation period and post-incorporation period. ವೆಯ್ಟೆಡ್ ಟೈಮ್ ರೇಷಿಯೋ ಅಂತ ಹೇಳಿದ್ರೆ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಟೈಮನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಮಂತ್ಸ್ ಬರುತ್ತೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಮಂತ್ಸ್ ಬರುತ್ತೆ ಅಂತ ಮಂತ್ಸು ಕನ್ಸಿಡರ್ ಮಾಡ್ತೀವಿ. ಆ್ಯಸ್ ವೆಲ್ ಆ್ಯಸ್ ಅದರ ಜೊತೆಗೆ ದ ನಂಬರ್ ಆಫ್ ಎಂಪ್ಲಾಯೀಸ್ ಎಂಗೇಜ್ಡ್ ಇನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಅದರ ಜೊತೆಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಜನ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ರು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಜನ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ರು ಅನ್ನೋದನ್ನು ಸಹ ಯೂಸ್ ಮಾಡಿಕೊಂಡು ನಾವು ರೇಷಿಯೋನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಫಾರ್ಮುಲಾ ಏನಾಗುತ್ತೆ ಅಂದರೆ, ವೆಯ್ಟೆಡ್ ಟೈಮ್ ರೇಷಿಯೋ ಅಥವಾ ವೆಯ್ಟೆಡ್ ರೇಷಿಯೋ ಇಸ್ ಈಕ್ವಲ್ ಟು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಂಟು ನಂಬರ್ ಆಫ್ ವರ್ಕರ್ಸ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇಂಟು ನಂಬರ್ ಆಫ್ ವರ್ಕರ್ಸ್ ಇನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇದು ಫಾರ್ಮುಲಾ ಆಗುತ್ತೆ. ಸೊ ಈ ಫಾರ್ಮುಲಾ ಪ್ರಕಾರ ನಾವು ಅಲ್ಲಿ ಎಕ್ಸಾಂಪಲಲ್ಲಿ ನೋಡಿದ್ವಲ್ಲ, ಅದು ಕರೆಕ್ಟಾಗಿ ಬರುತ್ತಾ ನೋಡೋಣ. ನೋಡಿ, ನಮ್ಮ ಫಾರ್ಮುಲಾ ಬರ್ಕೊಳ್ಳಿ. ವೆಯ್ಟೆಡ್ ರೇಷಿಯೋ ಅಂತ ಫಾರ್ಮುಲಾ, ವೆಯ್ಟೆಡ್ ರೇಷಿಯೋ ಅಂತ ಫಾರ್ಮುಲಾ ಬರ್ಕೊಂಡ್ವಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಂಟು ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ನೋಡಿ, ಇಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಲಾಸ್ಟ್ ಎಕ್ಸಾಂಪಲಲ್ಲಿ ಏನು ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ 4 ಮಂತ್ಸ್. ಸೊ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳಿದ್ರೆ ಓಕೆ ಎಷ್ಟು ಬಂದಿದೆ? 4 ಮಂತ್ಸ್, 4:8 ಮಂತ್ಸ್. ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ 1:2 ಅಂತ, ಅಂದರೆ 1 ಓಕೆ 1:2 ಅಂತ ಮಾಡ್ಕೊಂಡಿದ್ದೀವಿ. ನೋಡಿ, ನೀವು 4:8 ತೊಗೊಂಡೇ ಮಾಡ್ಕೊಳ್ಬೋದು. ಅದನ್ನು ಸಿಂಪ್ಲಿಫೈ ಮಾಡಿದ್ದೀನಿ ಅಷ್ಟೇ, 1:2 ಅಂತ ಹೇಳ್ಬಿಟ್ಟು. ಅಂದರೆ ಪ್ರೀ ಅಂದರೆ 1, ಪೋಸ್ಟ್ ಅಂದರೆ 2, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ 1 ಅಂತ ತಗೊಳ್ಳಿ. ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು? 1. ಓಕೆ, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪ್ರೀ ಇನ್ಕಾರ್ಪೊರೇಷನ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಾತ್ರ ಒಬ್ಬನೇ ವರ್ಕ್ ಮಾಡ್ತಿದ್ದ, ಇಷ್ಟು. ನೆಕ್ಸ್ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳಿದ್ರೆ ರೇಷಿಯೋ ಎಷ್ಟು ಬಂದಿದೆ? ಟೈಮ್ ರೇಷಿಯೋ 2, ಅದನ್ನು ಬರ್ಕೊಳ್ಳೋದು ಇಂಟು
ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಜನ ಆಗಿದ್ರು, ಈ ಒಂದು ಪೀರಿಯಡಲ್ಲಿ ಎಷ್ಟು ಜನ ವರ್ಕ್ ಮಾಡಿದರು, 2 ಇಂಟು 2. ಓಕೆ, 1:4 ಆಗುತ್ತೆ. ಗೊತ್ತಾಯ್ತಾ? ಸೊ ಈ ಥರ ಮಾಡಿಕೊಂಡಾಗ ನೋಡಿ ಟೋಟಲ್ ಸ್ಯಾಲ್ರಿ ಎಷ್ಟಿದೆ, 2000. 2000 ಇಂಟು 1/5. ದಿಸ್ ಈಸ್ ದ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗಾಗುತ್ತೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 2000/5 ಇಂಟು 4 ಅಥವಾ 2000 ಇಂಟು 4/5 1600 ಆಗುತ್ತೆ. ನಮ್ಮದು ಆ್ಯಕ್ಚುಯಲ್ ಎಷ್ಟು ಬಂದಿದೆ ನೋಡಿರಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ 400 ಬರಬೇಕಿತ್ತು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 1600 ಬರಬೇಕು. ವೆಯ್ಟೆಡ್ ಟೈಮ್ ರೇಷಿಯೋ ಎಷ್ಟು ಬಂದಿದೆ, ಅಷ್ಟೇ ಬಂದಿದೆ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ 400, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ 1600. ಅದರಿಂದ ನಮಗೆ ನಂಬರ್ ಆಫ್ ಎಂಪ್ಲಾಯೀಸ್ ಚೇಂಜ್ ಆದಾಗ ನಾವು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ, ವೆಯ್ಟೆಡ್ ಟೈಮ್ ರೇಷ್ಯೋ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವೆಯ್ಟೆಡ್ ಟೈಮ್ ರೇಷ್ಯೋ ಬಗ್ಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. 5 ಮಾರ್ಕ್ಸ್ಗೆ ಕೇಳ್ತಾರೆ, ಅದನ್ನು ಸಾಲ್ವ್ ಮಾಡೋಣ. ಈ ಫಾರ್ಮುಲಾವನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ವಾಟ್ ಈಸ್ ಟೈಮ್ ವೆಯ್ಟೆಡ್ ಟೈಮ್ ರೇಷ್ಯೋ ಫಾರ್ಮುಲಾ ಅಂತ ಹೇಳ್ಬಿಟ್ಟು, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಂಟು ನಂಬರ್ ಆಫ್ ವರ್ಕರ್ಸ್ ಇನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇಂಟು ನಂಬರ್ ಆಫ್ ವರ್ಕರ್ಸ್ ಇನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೆ ಡೌಟ್ಸ್ ಬಂದರೆ ಯು ಕ್ಯಾನ್ ಆಸ್ಕ್ ಮೀ.